ಜೀವನ ಅನ್ನೋದು ನಮ್ಮ ಬದುಕಿನ ಉದ್ದಕ್ಕೂ ಪ್ರಯಾಣಿಸುವ ಒಂದು ಪ್ರಯಾಣ ಆಗ್ತದೆ. ಆದರೆ ಈ ದಾರಿಯಲ್ಲಿ ಎಲ್ಲವನ್ನು ಸಹಿಸಿಕೊಂಡು ನಾವು ಎಷ್ಟು ದೂರ ನಮ್ಮ ಪ್ರಯಾಣ ಎಲ್ಲಿ ಹೋಗಿ ನಿಲ್ಲುತ್ತೆ, ಎಲ್ಲಿ ನಮ್ಮ ಡೆಸ್ಟಿನಿ ಅನ್ನೋಂಥದ್ದು ಗೊತ್ತಿಲ್ಲದೇ ಪ್ರಯಾಣ ಮಾಡುವಂಥ ಜರ್ನಿಯೇ ಈ ಜೀವನ. ಈ ಜೀವನದಲ್ಲಿ ಅದೆಷ್ಟೋ ಕಲ್ಲು ಮುಳ್ಳು ಎಲ್ಲ ಥರದ್ದು ಇರುತ್ತೆ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಗಾಳಿ ಬರುತ್ತೆ. ಇದೆಲ್ಲವನ್ನು ಸಹಿಸ್ಕೊಂಡು ಎಲ್ಲವನ್ನು ತಡ್ಕೊಂಡು ಏಕಾಂಗಿಯಾಗಿ ಹೋಗ್ತಾ ಇರಬೇಕು. ಹೋಗೋ ದಾರಿನಲ್ಲಿ ಸಂಬಂಧಗಳು ಸಿಗುತ್ತೆ, ಸ್ನೇಹಿತರು ಸಿಗ್ತಾರೆ, ಬಂಧು ಬಳಗ, ಫ್ರೆಂಡ್ಸು, ಮೋಸಗಾರರು, ನಂಬಿಕೆ ದ್ರೋಹಿಗಳು, ಈ ಥರದ ಎಲ್ಲ ಸಂಬಂಧಗಳು ಸಿಗ್ತಾ ಹೋಗುತ್ತೆ. ಬಂಧು ಸಂಬಂಧ ಶಾಶ್ವತವ? ಯಾವುದು ಶಾಶ್ವತವಲ್ಲ. ಈ ಭೂಮಿ ಮೇಲೆ ನಾವು ಬದುಕ್ತಾ ಇರುವಂಥದ್ದು ನಾವಷ್ಟೇ ಸತ್ಯ. ಬದುಕು ಜೊತೆಯಲ್ಲಿ ಒಂದಷ್ಟು ಸಂಬಂಧಗಳು ಬರ್ತೇವೆ ವಿನಃ, ಆದರೆ ಸಾವು ಕೂಡ ಒಂಟಿಯಾಗಿರುತ್ತೆ, ಹುಟ್ಟು ಕೂಡ ಒಂಟಿಯಾಗಿರುತ್ತೆ. ಒಬ್ಬರೇ ಬರ್ತೀವಿ, ಒಬ್ಬರೇ ಹೋಗ್ತೀವಿ, ಬರಿಗೈಲೇ ಬರ್ತೀವಿ, ಬರಿಗೈಲೇ ಹೋಗ್ತೀವಿ. ಈ ಒಂದು ತತ್ವವನ್ನು ನಾವೆಲ್ಲ ತಿಳಿಯಲೇಬೇಕಾಗತ್ತೆ. ಗೆಳೆಯರೆ, ಈ ಬದುಕು ಅನ್ನುವಂಥದ್ದು ಅದೆಷ್ಟು ದೂರದ ಪ್ರಯಾಣ. ಕೂತ್ಕೊಂಡು ಒಂದ್ಸರಿ ವಿಚಾರ ಮಾಡಿದ್ರೆ, ಥಿಂಕ್ ಮಾಡಿದ್ರೆ ಅರ್ಥ ಆಗಲ್ಲ. ಎಲ್ಲಿ ಹೋಗ್ಬಿಡ್ತೀವಿ ಗೊತ್ತಿಲ್ಲ. ಹೀಗೆ ಅನೇಕ ಚಿಂತೆಗಳು, ಜೀವನದಲ್ಲಿ ಕಷ್ಟಗಳು ಎಲ್ಲವನ್ನು ಎದುರಿಸ್ಕೊಂಡು ನಮ್ಮನ್ನು ನಾವು ಧ್ಯಾನಿಸ್ಕೊಳ್ತಾ, ನಮ್ಮನ್ನೇ ನಾವು ಸಮಾಧಾನ ಮಾಡ್ಕೊಳ್ತಾ, ನಮಗೆ ನಾವೇ ನೋವನ್ನು ತೋಡ್ಕೊಳ್ತಾ, ಕೆಲವೊಂದು ನೋವುಗಳಿರುತ್ತೆ, ಯಾರಿಗೂ ಯಾವುದನ್ನು ಹೇಳೋಕೆ ಆಗದೇ ನಮ್ಮೊಳಗೆ ನಾವು ಅನುಭವಿಸ್ಕೊಂಡಿರುತ್ತೆ. ನಾವು ಹೋಗೋ ಪ್ರಯಾಣದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೀರುತ್ತೆ, ಅಂದ್ಕೊಳ್ದಿರುವಂಥ ಆಘಾತಗಳಾಗುತ್ತೆ, ಮನಸ್ಸಿಗೆ ತುಂಬಾ ಚುಚ್ಚುವಂಥ ನೋವುಗಳಾಗುತ್ತೆ. ನೋವನ್ನು ಅನುಭವಿಸೋಕ್ಕೆ ಆಗದಿರುವಂಥ ಅದೆಷ್ಟೋ ಘಟನೆಗಳು ಜೀವನ ನಡೆದೋಗ್ಬಿಡುತ್ತೆ. ಖುಷಿಯ ಘಟನೆಗಳು ನೆನಪಿಟ್ಕೊಳ್ಳೋದು ತುಂಬ ಕಡಿಮೆ, ಆದರೆ ಈ ನೋವಿನ ನೆನಪುಗಳು ನಮ್ಮ ಜೀವನದುದ್ದಕ್ಕೂ ಸಾಗ್ತಾನೆ ಇರುತ್ತೆ. ಹೇಗೆ ಸಾಗುತ್ತೆ, ಎಲ್ಲಿ ಸಾಗುತ್ತೆ, ಇಂದು ಮುಗಿದ ಈ ಪಯಣ, ಅಥವಾ ಇವತ್ತೇ ಮುಗೀತೋ, ನಾಳೆ ಮುಗೀತೋ, ನಾಡಿದ್ದು ಮುಗೀತೋ ಅಂತ ಗೊತ್ತಿರೋ ಈ ಪಯಣ. ಈ ಪಯಣವನ್ನು ನಾವು ಏಕಾಂಗಿಯಾಗಿ ಏಕಾಗ್ರತೆಯಿಂದ ಬರುವುದೆಲ್ಲವನ್ನು ಸಹಿಸ್ಕೊಳ್ತಾ, ಬಂದಿದ್ದನ್ನೆಲ್ಲ ಎದುರಿಸ್ತಾ, ಮುಂದೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮುಂಜಾಗ್ರತೆ ವಹಿಸ್ತಾ ಜೀವನವನ್ನು ಸಾಗಲೇಬೇಕು. ಬದುಕಿನ ಏರಿಳಿತದಲ್ಲಿ ಎಲ್ಲವನ್ನು ಅನುಭವಿಸೋದ್ರ ಜೊತೆಲಿ ನಮ್ಮ ಜೀವನಕ್ಕೆ ಒಂದು ಜೀವನೋಪಾಯಕ್ಕೆ ಅನ್ನುವಂಥ ಒಂದಷ್ಟು ಕೆಲಸವನ್ನು ಮಾಡ್ತಾ ಇರ್ತೀವಿ. ಅದು ಸರ್ಕಾರಿ ಹುದ್ದೆ ಆಗಿರ್ಬೋದು, ಪ್ರೈವೇಟ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ ಇರ್ಬೋದು, ಅಥವಾ ಏನೂ ಮಾಡದೆ ಇರ್ಬೋದು, ಅಥವಾ ನಾನೊಬ್ಬ ರೈತನೇ ಆಗಿರ್ಬೋದು. ಈ ಬದುಕು ಅನ್ನೋಂಥದ್ದು ಎಲ್ಲ ಮಗ್ಗಲಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಎಲ್ಲ ರೀತಿ ಏರಿಳಿತನ ಕೊಡುತ್ತೆ. ನೋಡಿ, ಈಗ ರೈತ 6 ತಿಂಗಳ ಅವನ ಕನಿಷ್ಠ ಒಂದು ಶ್ರಮಕ್ಕೆ ಫಲ ಸಿಗುತ್ತೆ. ಆದರೆ ಒಬ್ಬ ಸರ್ಕಾರಿ ನೌಕರ 30 ದಿನಕ್ಕೆ ಅವನಿಗೆ ಒಂದು ತನ್ನ ಕೆಲಸಕ್ಕೆ ಪರಿಶ್ರಮಕ್ಕೆ ಒಂದು ಫಲ ಸಿಗುತ್ತೆ, ಅಂದರೆ ಒಂದು ಸಂಬಳ ಸಿಗುತ್ತೆ. ರೈತನಿಗೆ 6 ತಿಂಗಳ ಮೇಲೆ ಬೆಳೆ ಬರುತ್ತೆ, ಆ ಬೆಳೆ ಮೇಲೆ ದುಡ್ಡು ನಿರ್ಧಾರ ಆಗುತ್ತೆ. ಸರ್ಕಾರಿ ನೌಕರಲ್ಲಿರುವಂಥವ್ರಿಗೆ ನನ್ನ ಸಂಬಳ ಇಷ್ಟು ದಿನಕ್ಕೆ ಇಷ್ಟು ಬರುತ್ತೆ ಅನ್ನೋ ಒಂದು ನಿಖರವಾದ ಮಾಹಿತಿ ಇರುತ್ತೆ. ಆದರೆ ಈ ರೈತನಿಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಈ ರೈತ 6 ತಿಂಗಳವರೆಗೂ ತನ್ನ ಹೊಲನ ಉತ್ತಿ ಬಿತ್ತಿ ಬೆಳೆದು ಹದ ಮಾಡಿ ಎಲ್ಲ ರೀತಿಯಲ್ಲೂ ಮಾಡಿ 6 ತಿಂಗಳ ಬೆಳೆ ಎಷ್ಟು ಬರುತ್ತೋ ಗೊತ್ತಿಲ್ಲ, ಬಂದು ಬೆಳೆಗೆ ಎಷ್ಟು ಲಾಭ ಸಿಗುತ್ತೋ ಗೊತ್ತಿಲ್ಲ. ಹೀಗೆ ಏನೂ ಲಾಭ ಎಷ್ಟು ಅಂತ ಲೆಕ್ಕ ಹಾಕದೆ ಬದುಕೋದೇ ಈ ರೈತರ ಜೀವನ ಆಗಿರುತ್ತೆ. ಸೊ ಬದುಕ್ತಾ ಇರ್ತಕ್ಕಂಥ ಪ್ರತಿಯೊಬ್ಬನು ಮ್ಯಾಕ್ಸಿಮಮ್ ರೈತಾಪಿ ವರ್ಗ ಅಲ್ಲದೇ ಇದ್ದಂಥವ್ರು, ಅಥವಾ ರೈತರ ಮನೆಯಲ್ಲಿ ಬೆಳೆದಂಥವ್ರು, ಹಳ್ಳಿಗಳಲ್ಲಿ ಬೆಳೆದಂಥವ್ರು ಈ ಕಷ್ಟಗಳನ್ನು ಒಂದು ಸಾರಿ ಹಿಂತಿರುಗಿ ನೋಡಿದ್ರೆ, ನಾನು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀನಿ, ಸಾಫ್ಟ್ವೇರ್ ಎಂಪ್ಲಾಯ್ ಆಗಿದ್ದೀನಿ, ನಮ್ಮ ಮತ್ತೊಂದು ಕಡೆ ಎಲ್ಲೋ ಪ್ರೈವೇಟ್ ಜಾಬಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀನಿ, ಇಲ್ಲ ಸೆಲ್ಫ್ ಎಂಪ್ಲಾಯ್ ಏನೋ ಒಂದು ಕಡೆ ವರ್ಕ್ ಮಾಡ್ತಾಯಿದ್ದೀನಿ, ಏನೋ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಏನೋ ಆಟೋ ಡ್ರೈವರ್ ಕೆಲಸ ಮಾಡ್ತೀನಿ, ಲಾರಿ ಡ್ರೈವರ್ ಕೆಲಸ ಮಾಡ್ತೀನಿ. ಈ ಥರದ್ದು ಏನೇ ಉದ್ಯೋಗಗಳು ಮಾಡ್ತಾಯಿದ್ರು ಕೂಡ ನಿಮ್ಮ ಉದ್ಯೋಗದಲ್ಲಿ ಒಂದಲ್ಲ ಒಂದು ರೀತಿಯ ಸಮಾಧಾನ ಇರುತ್ತೆ, ಹುಡುಕಬಹುದು, ತಾಳ್ಮೆ ಇದೆ. ಈ ರೈತರಿಗಿಂತ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಒಂದಲ್ಲ ಒಂದು ರೀತಿ ಬಲ ಇದ್ದೇ ಇರುತ್ತೆ. ಆದರೆ ಈ ರೈತನಿಗೆ ಏನಿರುತ್ತೆ, ಆಕಾಶ ನೋಡ್ತಾನೆ, ಭೂಮಿ ನೋಡ್ತಾನೆ. ಆಕಾಶ ಮತ್ತು ಭೂಮಿ, ಈ ಗಾಳಿ, ಇವು ಮೂರೇ ರೈತನಿಗೆ ಉಸಿರಾಗಿರುತ್ತೆ. ರೈತ ಇವು 3 ಮೇಲೆ ನಂಬ್ಕೋತಾನೆ. ಇವು 3 ರೈತನನ್ನು ಒಂದೊಂದು ಸಾರಿ ಹಾಳು ಮಾಡಿಬಿಡುತ್ತೆ, ಒಂದೊಂದು ಸಾರಿ ಮೇಲೂ ಇರ್ತದೆ. ನಾವು ನೋಡ್ತಾ ಇರ್ತೀವಿ. ಸೊ ಹಾಕಿರೋ ಬೆಳೆ ಅಂದ್ಕೊಂಡು ಹಾಕಿ ಬರಲ್ಲ, ಮಳೆ ಬರುತ್ತೆ, ಕೆಲವು ಟೈಮ್ ಬೇಕಾದಾಗ ಮಳೆ ಬರಲ್ಲ, ಯಾವಾಗೂ ಬರುತ್ತೆ. ಆಗ ರೈತನ ಬೆಳೆದ ಬೆಳೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಬೆಳೆದಂಥ ಬೆಳೆ ಇನ್ನೇನು ಕೈಗೆ ಬರ್ತಾ ಇದೆಯಪ್ಪ ಅನ್ನೋ ಸಂದರ್ಭದಲ್ಲಿ ಮಳೆ ಬರುತ್ತೆ, ಕೆಲವು ಟೈಮ್ ಗಾಳಿ ಬರುತ್ತೆ. ಗಾಳಿ ಬಂದು ಆಳೆತ್ತರಕ್ಕೆ ಬೆಳೆದಂತಹ ಅದೆಷ್ಟೋ ಬೆಳೆಗಳನ್ನು ಹಾಗಾಗಿ ಅಡ್ಡಡ್ಡ ಮಲಗಿಸ್ಬಿಡುತ್ತೆ. ರೈತನಿಗೆ ಇದೆಂಥ ಆಘಾತ ಹೇಳಿ. ಒಂದು ಸರಿ ನೋಡಿ, ವಿಚಾರ ಮಾಡಿ. ಮಗು ಥರ ಪ್ರತಿಯೊಂದು ಗಿಡಗಳನ್ನು, ಸಸಿಗಳನ್ನು ಎಲ್ಲ ರೀತಿಯನ್ನು ಅದು ಗೊಬ್ಬರ ಹಾಕಿ, ನೀರು ಹಾಕಿ, ಎಣ್ಣೆ ಹೊಡೆದು ಎಲ್ಲ ರೀತಿಯನ್ನು ಪೋಷಣೆ ಮಾಡಿ ಒಂದಷ್ಟು ಬೆಳೆಸ್ತಾನೆ. ಒಂದೊಂದು ಟೈಮು ಆ ಗಾಳಿ ಹುಯ್ಯನ ನೆಲ ಕಚ್ಚಿಬಿಡುತ್ತೆ, ಇಲ್ಲ ಹುಯ್ಯನ ಮಳೆ ಬಂದು ಬಿದ್ದೋಗ್ಬಿಡುತ್ತೆ, ಇಲ್ಲ ಮಳೆ ಬರ್ದೇ ನೀರು ಸಿಗದೇ ಆ ಬೆಳೆ ಹಾಳಾಗುವಂಥ ಸಂದರ್ಭ ಬರುತ್ತೆ. ಯಾವ ಸಂದರ್ಭದಲ್ಲಿ ರೈತನಿಗೆ ಅನುಕೂಲ ಆಗುತ್ತೋ ಆ ಸಂದರ್ಭದಲ್ಲಿ ಬರೋದಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ರೈತನನ್ನು ನಾವು ಅನುಸರಿಸಬೇಕು.
ರೈತನಷ್ಟು ತಾಳ್ಮೆ ಸಹನೆ ಎಲ್ಲರೂ ಜೀವನದಲ್ಲಿ ರೂಢಿಸ್ಕೊಂಡ್ರೆ ಪಟ್ಟಣದಲ್ಲಿ ಬದುಕ್ತಾ ಇದ್ದೀವಿ, ನಗರವಾಸಿಗಳಾಗಿ ಬದುಕ್ತಾ ಇದ್ದೀವಿ. ಈ ನಗರವಾಸಿಗಳ ಜೀವನ ಒಂದಷ್ಟು ಸುಖಮಯವಾಗಿರುತ್ತೆ. ಗೆಳೆಯರೆ, ನಾನು ಬೆಂಗಳೂರಲ್ಲಿ ಅಥವಾ ದೊಡ್ಡ ಸಿಟಿಯಲ್ಲಿ ನಾನು ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಹಾಗಿರಬೇಕು ಹೀಗಿರಬೇಕು ಅಂತೀವಿ. ಎಷ್ಟೇ ಕೋಟಿ ದುಡಿದ್ರು ಎಷ್ಟೇ ದುಡ್ಡು ಸಾಕಾಗಲ್ಲ, ಇನ್ನೂ ಬೇಕು ಅನ್ನೋ ಮನಸ್ಥಿತಿ ಇರುತ್ತೆ. ಆದರೆ ರೈತನಿಗೆ ನನ್ನ ಬೆಳೆ ಚೆನ್ನಾಗಿ ಬಂದರೆ ಸಾಕಪ್ಪ ಅನ್ನೋ ಒಂದು ಆಸೆ ಇರುತ್ತೆ. ಹಳ್ಳಿನಲ್ಲಿ ನಾನು ದೊಡ್ಡ ಬಂಗ್ಲೆ ಕಟ್ಟಬೇಕು, ನಾನು ಕಾರ್ದಾಗ ಓಡಾಡಬೇಕು ಅನ್ನುವಂಥ ಆಸೆಗಳು ರೈತನಿಗೆ ಇರೋದಿಲ್ಲ. ಯಾಕಂದರೆ ಅವನ ಜೀವನ ಬಹಳ ಸಂತೃಪ್ತಿಯಾಗಿರುತ್ತೆ. ನೋಡಿ, ಇವತ್ತು ನೀವು ಕಂಪೇರ್ ಮಾಡ್ಕೊಳ್ಳಿ. ಸಿಟಿಗಳಿರ್ತಕ್ಕಂಥ ಜನರ ಜೀವನಕ್ಕೂ ಹಳ್ಳಿಲಿರ್ತಕ್ಕಂಥ ಜನರ ಜೀವನಕ್ಕೂ ಅಜಗಜಾಂತರ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಬೆಂಗಳೂರಂಥ ಸಿಟಿಯಲ್ಲಿ, ದೊಡ್ಡ ಸಿಟಿಗಳಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮನೆಯಿಂದ ಆಚೆ ಹೋದ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ಮೈಂಡ್ ಎಲ್ಲೂ ಆ ಕಡೆ ರೋಡ್ ಮೇಲೆ ಹೊರಟ್ರೆ, ಗಾಡಿ ಬಸ್ ಹತ್ತಿದ್ರೆ ಒಂದಲ್ಲ ಒಂದು ರೀತಿ ಟೆನ್ಷನ್. ಗಾಡೀಲಿ ಹೋಗ್ತಾ ಇದ್ರೆ ಯಾವನೋ ಬಂದು ಗುದ್ದು ಬಿಡ್ತಾನೆ, ಯಾರಾದ್ರೂ ಹಿಂದೆ ಬಂದು ಗುದ್ಬೋದು, ನಾನು ಹೋಗಿ ಯಾರೋ ಗುದ್ಬೋದು ಅನ್ನೋ ಟೆನ್ಷನ್ ಇರುತ್ತೆ. ಲೆಫ್ಟ್ ಹೋಗ್ಬೇಕಾ, ರೈಟ್ ಹೋಗ್ಬೇಕಾ, ಹೇಗೆ ಹೋಗಬೇಕು ಅನ್ನೋ ಒಂದಷ್ಟು ಟೆನ್ಷನ್ ಇರುತ್ತೆ. ಸೊ ಆಫೀಸಿಗೆ ಟೈಮ್ ಆಯಿತು, ಲೇಟ್ ಆಯಿತು, ಸ್ಪೀಡಾಗಿ ಹೋಗಬೇಕು ಅಂತೂ ಕೆಲವೊಂದು ಟೈಮ್ ಅಪಘಾತಗಳು ಕೂಡ ಆಗುತ್ತೆ. ಈ ಅಪಘಾತಗಳಿರ್ಬೋದು, ಅವಸರ ಹೋಗುವಂಥದ್ದಿರ್ಬೋದು, ಇದೆಲ್ಲ ಒಂಥರ ಸ್ಟ್ರೆಸ್ ಕೊಡ್ತಾನೆ ಬರುತ್ತೆ ಜೀವನದಲ್ಲಿ. ಈ ಸ್ಟ್ರೆಸ್ಸನ್ನು ಹಳ್ಳಿಲಿರ್ತಕ್ಕಂಥ ರೈತ ತೊಗೊಳ್ತಿಲ್ಲ. ಕಾರಣ ಏನಪ್ಪ ಅಂದರೆ, ಅವ್ನು ಎಲ್ಲೋ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿಲ್ಲ. ಎದ್ದೇಳ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ತನ್ನೆಲ್ಲ ನಿತ್ಯ ಕ್ರಮವನ್ನು ಮುಗಿಸ್ಕೊಂಡು ತನ್ನ ಜಮೀನಿಗೆ ನಡ್ಕೊಂಡೇ ಹೋಗ್ತಾರೆ. ಮ್ಯಾಕ್ಸಿಮಮ್ ರೈತರು ನಡ್ಕೊಂಡೇ ಹೋಗ್ತಾರೆ. ನಡ್ಕೊಂಡು ಹೋದ ರೈತ ಎಲ್ಲೂ ಅವಸರವಾಗಿ ಹೋಗಲ್ಲ, ಎಲ್ಲೂ ಬಿಡಲ್ಲ. ಅವ್ನಿಗೆ ಯಾವುದೇ ಟೈಮ್ ಇರಲ್ಲ. ನಾನು ಇಷ್ಟೊತ್ತಿಗೆ ಹೊಲಕ್ಕೆ ಮುಟ್ಟಬೇಕು ಅನ್ನೋ ಯಾವ ಕಂಡೀಷನ್ಸು ಅವ್ನಿಗಿರೋದಿಲ್ಲ. ಯಾಕಂದರೆ ಅವನೇ ಬಾಸ್. ಓಕೆ, ಸೊ ಹಾಗಾಗಿ ಅವನು ಒಂದು ರೌಂಡ್ ಹೊಲನ ಸುತ್ತ ಹಾಕ್ಕೊಂಡು ಬಂದು ಒಂದು ಒಳ್ಳೆ ವಾಕಿಂಗ್, ಒಂದು ಒಳ್ಳೆ ಗಾಳಿ ತೊಗೊಂಡು ಅದ್ರ ಜೊತೆಯಲ್ಲಿ ಜೀವನವನ್ನು ಇದ್ದದ್ರಲ್ಲೇ ಅವ್ನ ಮನೇಲಿ ಏನಂತೋ ಅದರಲ್ಲೇ ನಂಗೆ ಅದೇ ಫುಡ್ ಬೇಕು, ಇದೇ ಫುಡ್ ಬೇಕು ಅನ್ನಲ್ಲ. ದಿನ ಮನೇಲಿ ಏನು ಮಾಡ್ತಾರೋ ಅವ್ನು ತೊಗೋತಾರೆ, ತಿಂತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೊಲದಲ್ಲಿ ಏನು ಕೆಲಸ ಮಾಡಬೇಕು, ಬಿಸಿಲು ಹತ್ತರೋ ಕೆಲಸ ಮಾಡ್ತಾರೆ. ಹೇಳಿದರೆ ಈ ರೈತರ ಜೀವನಕ್ಕೂ ಪಟ್ಟಣದಲ್ಲಿ ವಾಸ ಮಾಡುವಂತಹ ನಮ್ಮಂಥ ಜೀವನಕ್ಕೂ ತುಂಬ ಅಜಗಜಾಂತರ ಇರುತ್ತೆ. ಇವತ್ತಿನ ಉದ್ದೇಶ ಏನಪ್ಪ ಅಂತಂದರೆ, ರೈತರ ಜೀವನಕ್ಕೂ ಸಿಟಿಲ್ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದ್ರ ಬಗ್ಗೆ ನೀವು ಇನ್ನೂ ಒಂದಷ್ಟು ತಿಳ್ಕೊಳ್ಬಹುದು. ಒಂದಷ್ಟು ಸರ್ಚ್ ಮಾಡಿ ಸಿಗುತ್ತೆ. ಆದರೆ ಭೂಮಿ ಮತ್ತು ಆಕಾಶದ ಮಧ್ಯೆ ಬದುಕ್ತಾ ಇರುವಂಥ ಈ ರೈತ ಬೆಳೆಗಳನ್ನು ನಂಬಿ, ಭೂಮಿ ಮತ್ತು ಆಕಾಶವನ್ನೇ ನಂಬ್ಕೊಂಡು ಬದುಕ್ತಾರಂಥ ರೈತ ಹೇಗೆಲ್ಲ ಬದುಕ್ತಾನೆ, ಅವನಿಗೆ ಏನು ಕಷ್ಟಗಳಿದೆ, ಆ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳೆಂಥದ್ದು, ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಬೇಕು ಅನ್ನೋದನ್ನು ನಾವು ಕಲೀಲೇಬೇಕು. ಹಾಗೆ ಬದುಕ್ತಾ ಇರೋ ಬದಲು ಏನಾದರೂ ಸಾಧನೆ ಮಾಡ್ಬೋದಾ, ಇನ್ನೇನಾದರೂ ಮಾಡ್ಬೋದಾ? ಪ್ರಪಂಚದಲ್ಲಿ ಯಾರಿಗಿರುವಂತಹ ಕಷ್ಟ ನಮಗೊಬ್ಬರಿಗೇನಿಲ್ಲ. ನನಗಿಂತ ಕಷ್ಟದಲ್ಲಿ ತುಂಬ ಜನ ಇದ್ದಾರೆ, ಅವರನ್ನು ನೋಡ್ಕೋಬೇಕು, ನಾವು ಬದುಕಬೇಕು ಅನ್ನೋಂಥ ಒಂದಷ್ಟು ಕಿವಿ ಮಾತುಗಳ ಜೊತೆಯಲ್ಲಿ ನಾವೆಲ್ಲವನ್ನು ಪಾಸಿಟಿವ್ ತೊಗೊಳ್ತಾನೆ ಹೋಗಬೇಕು. ದೊಡ್ಡವ್ರನ್ನ ಮಾತು ಹೇಳ್ತಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಬಂದಿದ್ದೆಲ್ಲ ನಾನು ಅನುಭವಿಸ್ಬೇಕು, ಶಿವ ಕೊಟ್ಟಿದ್ದನ್ನು ತೊಗೋತಾ ಇರಬೇಕು, ಶಿವಾರ್ಪಣ ಮಸ್ತು ಅಂತ ಅವನಿಗೆ ವಾಪಸ್ ಕೊಡ್ತಾ ಇರಬೇಕು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ನಮ್ಮ ಜೀವನಕ್ಕೆ ಅದೆಷ್ಟೋ ಗಾದೆಗಳು ತುಂಬ ಹತ್ತಿರ ಆಗುತ್ತೆ. ಪ್ರತಿದಿನ ನಮಗೆ ಅದು ಜೀವನದಲ್ಲಿ ನಡೀತಾನೆ ಇರುತ್ತೆ. ಹೇಳಿದರೆ ಹೀಗೆ ಅದೆಷ್ಟು ಗಾದೆಗಳು, ಅದೆಷ್ಟು ಜೀವನದ ಒಳ್ಳೊಳ್ಳೆ ಅನುಭವದ ಮಾತುಗಳನ್ನು ನಾವು ಇವತ್ತಿನ ಜನ್ರೇಷನ್ ಅವರು ಕೇಳಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅನುಭವದ ಕೊರತೆ. ಅವ್ರನ್ನೇ ಕೇಳಬೇಕು, ನಾನು ಓದಿದ್ದೀನಿ, ಆ ಕೆಲಸದಲ್ಲಿದ್ದೀನಿ, ಈ ಕೆಲಸದಲ್ಲಿದ್ದೀನಿ ಅಂತ ಅಂದ್ಕೊಳ್ತೀವಿ. ಆದರೆ ಒಂದೊಂದು ಸಾರಿ ಹಳ್ಳೀಲಿ ಏನೂ ಓದಿರೋಂಥ ಒಂದಷ್ಟು ಕೆಲವು ಸಂಸಾರಗಳನ್ನ ನೋಡಿದ್ರೆ, ಜೀವನದಲ್ಲಿ ಸಿಟಿನಲ್ಲಿ ನಾವು ಏನೇನೆಲ್ಲ ಮಾಡಿದ್ರೂ ಆ ತಿಳುವಳಿಕೆ, ಆ ಜ್ಞಾನ ಇರೋದಿಲ್ಲ. ಎಂಡ್ ಆಫ್ ದ ಡೇ ಸೊ ನಾವು ಅದೇ ನೋವಿಗೆ, ಅದೇ ನೆಮ್ಮದಿಗೆ, ಅದೇ ತಾಳ್ಮೆಗೆ ಬಂದು ನಿಲ್ಲೇಬೇಕಾದಂಥ ಒಂದಷ್ಟು ಪರಿಸ್ಥಿತಿ ಬರುತ್ತೆ. ಆದರೆ ಮುಂಚಿತವಾಗಿ ನಾವು ಒಂದಷ್ಟು ಜೀವನ ಮಾತುಗಳನ್ನ ಕೇಳಿದ್ರೆ, ಒಂದಷ್ಟು ಅನುಭವಗಳ ಮಾತುಗಳನ್ನ ಕೇಳಿದ್ರೆ ನಮ್ಮ ಜೀವನ ಒಂದೊಂದು ಸಾರಿ ಕಷ್ಟ ಆಗಲಿಕ್ಕಿಲ್ಲೇನೋ ಅನ್ನೋದು ನನ್ನ ಭಾವನೆ. ಇದರ ಜೊತೆಯಲ್ಲಿ ಎಲ್ಲವನ್ನ ಸಮಾಧಾನದಿಂದ, ತಾಳ್ಮೆಯಿಂದ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಗೆಳೆಯರೆ, ಇವತ್ತಿನ ಜೀವನದಲ್ಲಿ ಸಿಟಿ ಲೈಫು, ಹಳ್ಳಿ ಲೈಫ್ಗೂ ಒಂದಷ್ಟು ವ್ಯತ್ಯಾಸಗಳಿದೆ. ನೆಮ್ಮದಿ ಬದುಕು ಹಳ್ಳಿಯಲ್ಲಿ ಸಿಗುತ್ತೆ. ಆರ್ಥಿಕವಾಗಿ ದುಡ್ಡು ಸಿಗದೇ ಇದ್ರೂ ನೆಮ್ಮದಿ ಬದುಕು ಹಳ್ಳಿ ಲೈಫ್ ಆಗಿರುತ್ತೆ. ಆದರೆ ಈ ಹಳ್ಳಿ ರೈತರ ಜೀವನವನ್ನು, ಅವರ ತಾಳ್ಮೆಯನ್ನು, ಅವರ ಸಹನೆಯನ್ನು, ಅವರ ಮಾತುಗಳನ್ನು, ಅವರ ಅನುಭವಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಅಥವಾ ಕೇಳೋದ್ರ ಮುಖಾಂತರ ಅದನ್ನು ನಾವು ಸಿಟಿ ಲೈಫ್ನ ಜನರು ಅಳವಡಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಹೇಳಿದೆ ಹೀಗೆ ಇನ್ನೂ ಒಂದಷ್ಟು ಹೆಚ್ಚಿನ ಮಾತುಗಳನ್ನು ಈ ನಿನಾದ ಆಡಿಯೋಸ್ ಆ್ಯಂಡ್ ವೀಡಿಯೋಸ್ ಮುಖಾಂತರ ಹೇಳ್ಬೋದು, ಅಥವಾ ತಾವು ಈ ವಿಡಿಯೋ ಮುಖಾಂತರ ಒಂದಷ್ಟು ಜನಕ್ಕೆ ಸಮಾಧಾನ ಹೇಳ್ಬೋದು. ಹೆಚ್ಚಿನ ವಿಡಿಯೋಗಳನ್ನ ನಿಮಗೋಸ್ಕರ ಕಳಿಸ್ಕೊಡ್ತೀವಿ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.